ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬುಲೆಟ್ ಓಡ್ಸಂಗ್ ಆಗ್ಬಿಟ್ರೆ ಹೆಂಗೋ ಇಂದ ಮೊಟ್ಟೆ ಕೋಳಿ 1945 ಇದಕ್ಕೆ ಹಾಕೊಂಡು ಇದಕ್ಕೆ ಆಳೋ ಬಂದಾಳೋ ಬಿಂಕದ ಸಿಂಗಾರಿ ವಾಟ್ ಇಸ್ ದ ಫಾರ್ಮ್. ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾವು ರೀಲ್ಸ್ ಶೂಟ್ ಮಾಡಿಕೊಂಡು ಸೊ ವಿಡಿಯೋನ ಪಾರ್ಕಿಂದ ಬೃಂದಾವನ ಪಾರ್ಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡೋದಿತ್ತು ಗೈಸ್, ನಂದು ರೀಲ್ಸ್ ಎಲ್ಲ ಶೂಟ್ ಮಾಡಿಕೊಂಡು ಸೊ ಇವಾಗ ಮತ್ತೆ ನಾವು ಹೊರಡ್ತಾ ಇದೀವಿ. ಇವ್ರ ಮನೇಲಿ ಬಿಸಿ ಬಿಸಿ ಕೋಳಿ ಮಾಡೋರೆ, ನಮ್ಮನೇಲಿ ಏನೋ ಮೇಕೆ ಮತ್ತೆ ಕೋಳಿ ಅದೇ ಬೇರೆ ಬೇರೆ ಮನೆ ಅಷ್ಟೇ ಮಾಡೋರೆ. ಸೊ ಆದ್ರೂನು ನಾವು ತಿಂದಂಗೆ ಬಂದು ವಿಡಿಯೋ ಎಲ್ಲ ಮಾಡ್ತಾ ಇದೀವಿ ಗೈಸ್. ನಿಂದು ಊಟ ಆಯ್ತಾ? ಇಲ್ಲಿ ಬೇರೆ ಒಂದು ಕೇಳ್ರಿ, ಫಸ್ಟ್ ನಾಯಿ ಅಟ್ಟಾಸ್ಕೊಂಡ್ ಬಂದ್ಬಿಟ್ಟಿತ್ತು ಇವನ್ಗೆ. ಹೇಳ್ತೀರಾ ಜಿಮ್ಗೆ ಹೋಗ್ತೀನಿ, ಜಿಮ್ಮು ಇವಾಗಲ್ಲ, ನೆಕ್ಸ್ಟ್ ಫ್ಯೂಚರ್. ಈಗ ನಾವು ಏನೋ ನಾನು ಲಂಚ್ ಏನು ಮಾಡಿಲ್ಲ. ಸೊ ಗೈಸ್ ಇವಾಗ ನಾವು ಲಂಚ್ ಏನು ಮಾಡಿಲ್ಲ, ಫಸ್ಟ್ ಹೋಗಿ ಲಂಚ್ ಮಾಡ್ಕೊಬಿಡೋಣ ಅಂತ ಹೊರಟಿದೀವಿ. ಅಂಡ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವೇನ್ ರೀಲ್ಸ್ ಮಾಡಿದೀವಿ ಅಂತ ಅನ್ಬಿಟ್ಟು ಹೋಗಿ ಚೆಕ್ ಮಾಡಿ ಗೈಸ್. ಸೇಮ್ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಎರಡು ಒಂದೇ ಹೆಸರು, ಮುತ್ತು ಆನ್ ಸ್ಟೆಪ್ ಅಂತ ಅನ್ಬಿಟ್ಟು. ಅವ್ರು ಯಾರೋ ಕಾರಲ್ಲಿ ಹೋಯ್ತವ್ರ ಗೈಸ್, ನಾವು ನಡ್ಕೊಂಡಿದ್ದೀವಿ ಗೈಸ್. ಏನು ಮಾಡಕ್ಕಾಗಲ್ಲ ಇವಾಗ ಇವ್ರದಿರೋ ನೋಡಿ, ಇಂಡಿಕೇಟರ್ ಆಫ್ ಮಾಡಿಲ್ಲ ಗೈಸ್. ಇವ್ರು ಇಂಡಿಕೇಟರ್ ಹಾಕೊಂಡು ಆಟೋ ಓಡಿಸೋರು ಗೈಸ್. ಇಲ್ಲ ನಿಲ್ಸ್ಬಿಟ್ರಲ್ಲ ಇವ್ರಿಲ್ಲೇ ನಿಲ್ಸ್ಬಿಟ್ರಲ್ಲ ಗೈಸ್. ಏನು ಮಾಡಕ್ಕಾಗಲ್ಲ, ಬಂದ್ ಬೈಸ್ಕೊಂಡ್ರೆ ಬೈಸ್ಕೊತೀವಿ, ಇಲ್ಲಾಂದ್ರೆ ಬೈಸ್ಕೊಳಲ್ಲ, ಏನ್ ಬೈಯಲ್ಲ. ಮಾತೈತ್ರಿ ಯೂಟ್ಯೂಬ್ ಬಂದ್ಬಿಟ್ರೆ ಸುಮ್ನೆ ಹೋಗ್ತಾರೆ. ನಮ್ಮ ಏರಿಯಾದಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ, ಏನು ಅಂತ ನಂಗೆ ಗೊತ್ತಿಲ್ಲ. ಸೊ ಇವಾಗ ಬನ್ನಿ ಗೈಸ್, ಹೋಗಿ ಲಂಚ್ ಮಾಡ್ಬಿಡೋಣ. ಏನು ಚಿಕ್ಕ ಹುಡುಗರೆಲ್ಲ ಬುಲೆಟ್ ಓಡ್ಸಂಗ್ ಆಗ್ಬಿಟ್ರೆ ಹೆಂಗೋ, ಚಿಕ್ಕ ಹುಡುಗರೆಲ್ಲ ಬುಲೆಟ್ ಓಡ್ಸಂಗ್ ಆಗ್ಬಿಟ್ಟವ್ರ ಹೆಂಗೋ. ನಾವೆಲ್ಗೂ ಹೋಗ್ಬೇಕು ನೋಡಿ ಗಾಯ್ಸ್, ಚಿಕ್ಕ ಹುಡುಗರೆಲ್ಲ ಬುಲೆಟ್. ಅಪ್ಪ ಎಲ್ಲ ರಿಚ್ ಕಿಡ್ಸ್ ಅಪ್ಪ. ಇವಾಗ ನಾವು ನೋಡಿ ಇವಾಗ ಆಕ್ಟಿವ್ ತಗೊಂಡು ಓಡಿಸ್ತಾ ಇದೀವಿ. ಸೊ ಗೈಸ್ ಏನಂತ ಅಂದ್ರೆ ಸ್ನೇಕ್ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದೀವಿ. ಮೊಟ್ಟೆ ವ್ಲಾಗ್ನ ನೀವು ನೋಡಿದೀರಾ ಅಲ್ವಾ, ಆ ಹುಡುಗರೆಲ್ಲ ಇಲ್ಲೇ ಇದ್ರು. ಸೊ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದೀವಿ. ಸೊ ಏನಂತ ಅಂದ್ರೆ ಸುಮ್ನೆ ಹಿಂಗೆ ಲೈಕ್ ಕ್ವಶನ್ ಕೇಳೋದು, ಗಿಫ್ಟ್ ಕೊಡ್ತೀವಿ ಅಂತ. ಗಿಫ್ಟ್ ಕೊಡ್ಬೇಕಾದ್ರೆ ಕಣ್ಣು ಮುಚ್ಚಿಸ್ಬಿಡೋದು, ಆ ಟೈಮಲ್ಲಿ ಸ್ನೇಕ್ ಕೊಡೋದು. ಅವಾಗ ಅವ್ರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ, ರಿಯಾಕ್ಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡುವ ಬನ್ನಿ ಗೈಸ್. ಬಂದ ಮದ್ದಾರೇ ಬತ್ತವನೆ ಗೈಸ್ ರಿಚ್ ಕಿಡ್. ಇವನು ವ್ಲಾಗ್ ಮಾಡಕ್ ಫೋನ್ ಎಲ್ಲ ಇಟ್ಕೊಬತ್ತವನೆ. ಅವನು ಬತ್ತವನೆ ಅಲ್ಲಿ. ಮೊಟ್ಟೆಯಿಂದ ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿ ಅಲ್ಲ, ಮೊಟ್ಟೆ ಎಲ್ಲ ಅರ್ಸಿ ಅಲ್ವಾ, ದೂರದಿಂದ. ರಿಚ್ ಕಿಡ್ ಎಲ್ಲಾರು ಫ್ರೆಂಡ್ ಮಾಡ್ಕೊಬಿಟ್ಟು ಏನ್ ನಾಯಿನೆಲ್ಲ ಫ್ರೆಂಡ್ ಮಾಡ್ಕೊಬಿಟ್ಟಿವ. ಬಿಡಾದೆ ನಿಮ್ಗೇನ್ ನಾವೇನ್ 8 ವರ್ಷಕ್ ಬಂದಿದೀವಿ ಅಲ್ಲ, ನಿಮ್ಗೇನಾದ್ರು 8 ವರ್ಷಕ್ ಬಂದಿದೀವ, ನಾವು ಮದ್ವೆ ಮಾಡ್ಸಕ್ ಬಂದಿದೀವ, ಕ್ವಶನ್ ಕೇಳಕ್ ಬಂದಿದೀವಿ ಅಲ್ವಾ. ಅಲ್ಲ ಏನ್ 8 ವರ್ಷ ಅನ್ಕೊಬಿಟ್ಟಿದೆ, ಹೆಂಗೆ ಇಮ್ಯಾಜಿನೇಷನ್ಗೆ ನೀವೇ ಸಾಕಿರತ್ತಾನೆ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಾಯಿ ಎಲ್ಲ ಸಾಕೋರ್ ಗೈಸ್. ಇದೊಂದೇನಾ ಇರೋದು? ನಾನು ವೈಲೆಂಟ್ ಆದ್ರಕಲ್ಲ ಯಾವನ ಏನು ಮಗ, ನಿನ್ನ ನಾನೊಂದು ಕ್ವಶನ್ ಕೇಳ್ಬೇಕು. ನೀನು ನಾನೊಂದು ಕ್ವಶನ್ ಕೇಳ್ಬೇಕು. ಇದಕ್ಕಿಂತ ಮುಂಚೆ ನೀನು ಡೇರ್ ಮಾಡ್ಬೇಕು. 5 ನಿಮಿಷ ನೀನು ಏನೋ ಕಿವಿ ಮುಚ್ಕೊಂಡು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡಿರ್ಬೇಕು ಒಂದು 5 ನಿಮಿಷ. ಅದಾದ್ಮೇಲೆ ನಾನು ನಿನ್ಗೆ ಕ್ವಶನ್ ಕೇಳ್ತೀನಿ, ಏನ್ ಕೇಳ್ಬೋದು ಅಂತ ನೀನ್ ರೆಡಿ ಆಗ್ತಾ ಇರು. ಇಮ್ಯಾಜಿನೇಷನ್ ಆದ್ರೆ ಕಿವಿ ಡಿಪ್ರೆಷನ್ ಅನ್ನು ಹಿಂಗೆ ಜೋರಾಗಿ ಮಾಡಿ ಡಿಪ್ರೆಷನ್. ಸರಿ, ಒಂದ್ 5 ನಿಮಿಷ ಕಿವಿ ಮುಚ್ಚ. ಡಿಪ್ರೆಷನ್. ಈಗ ನಾನೊಂದು ಒಳ್ಳೆ ಕ್ವಶನ್ ಕೇಳ್ತೀನಿ, ನೀನ್ ಗೆದ್ರೆ ಇದಕ್ಕೆ ನಾನು ಒಂದು ಒಳ್ಳೆ ಏನು ಬಹುಮಾನನು ಕೊಡ್ತೀನಪ್ಪ. ಕೊಟ್ರೆ ಏನ್ ಗಿಫ್ಟ್ ಕೊಡ್ಬೋದು ಹೇಳು?
ಯಾವ್ದೋ ಒಂದ್ ಗಿಫ್ಟ್ ಸರಿ 1945ರಲ್ಲಿ ಏನಾಗಿತ್ತು? 1945ರಲ್ಲಿ ಸ್ವಲ್ಪ ಜೋರಾಗಿ ಮಾತಾಡು. ಅದೇ ಸ್ವತಂತ್ರ ಸಿಗ್ತದೆ 1945ರಲ್ಲಿ ಏನಾಗಿತ್ತು? 1945ರಲ್ಲಿ ಏನಾಗಿತ್ತು? 45ರಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ವಾ? 1943ರಲ್ಲಿ ಏನಾಗಿತ್ತು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ಇಮ್ಯಾಜಿನೇಷನ್ 1942ರಲ್ಲಿ ಏನಾಗಿತ್ತು? ನೀನ್ ಹುಟ್ಟಿದ ಪ್ರಶ್ನೆ ಬೇಡ, ಓದಿದ್ಯಾ ತಾನೆ? ಮತ್ತೇನಕ್ಕೆ ಓದಿದ್ಯಾ? ಹಿಸ್ಟ್ರಿ ಓದಿದ್ಯಾ ತಾನೆ? ನಮ್ಗ ಅವೆಲ್ಲ ಇವೆಲ್ಲ ಇಲ್ಲ, ಬರೀ SS ಅಂತಾರೆ ಅಷ್ಟೇ ನಮ್ ಕಡೆ. SS ಅದೇ SS ಓದಿದ್ಯಾ? SS ಅಲ್ಲಿ ಹೇಳು. ದೇಶದ ರಾಷ್ಟ್ರ ಪಕ್ಷಿ ಯಾವುದು? ರಾಷ್ಟ್ರ ಪಕ್ಷಿ ಪಿಕಾಕ್. ಓಯ್ ಕನ್ನಡದಲ್ಲಿ ಅಂತಾರೆ. ಕನ್ನಡದಲ್ಲಿ ನವಿಲು. ಕನ್ನಡದಲ್ಲಿ ಏನಂತಾರೆ? ಇಂಗ್ಲಿಷ್ ಅಲ್ಲಿ ಏನಂತಾರೆ? ಹಿಂದಿಲಿ ಏನಂತಾರೆ? ಹಿಂದಿ ಬ್ಯಾನ್ ಆಗಿದೆ. ನಮ್ PM ಯಾರು? ಇರು ತೆಲುಗುಲಿ ಏನಂತಾರೆ? ನಮ್ ರೋಡಿನ ಫಸ್ಟ್ ಯಾರು? ಹೌದೇನು? ಪ್ರಶ್ನೆ ಇವ್ರೆ. ನಾವು ಸರಿ, ನಿನ್ಗೆ ಯಾವ ಸ್ವೀಟ್ ಅಂದ್ರೆ ಇಷ್ಟ? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟನಾ? ಸರಿ, ಹಂಗೆ ಗುಲಾಬ್ ಜಾಮೂನ್ ಏನ್ರಲ್ಲಿ ಮಾಡ್ತಾರೆ? ಏನ್ ಟ್ರೈ ಮಾಡ್ತಾರೆ ಅಂದ್ರೆ ಸಕ್ಕರೆ ಪಾಕ ತೆಗಿತಾರೆ. ಹೆಂಗ್ ತೆಗಿತಾರೆ ಹೇಳು? ಸಕ್ಕರೆ ಒಂದು ಇದಕ್ಕೆ ಹಾಕೊಂಡು ಅದಕ್ಕೆ ಯಾವ್ದಕ್ಕೆ ಹಾಕೊಂಡು? ಇದಕ್ಕೆ ಸಕ್ಕರೆನ ಒಂದು ಕಂಟೈನರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಅಥವಾ ಏನಕ್ಕಿ? ಹಾಲಲ್ಲಿ ಏಲಕ್ಕಿ ಹಾಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ಫ್ರೈ ಮಾಡ್ತಾರೆ. ಅದು ಫ್ರೈ ಮಾಡ್ತಾರಾ? ಯಾವ ಬೆಲ್ಲ? ಕರಿ ಬೆಲ್ಲನ ಬಿಳಿ ಬೆಲ್ಲನ? ಅಂದ್ರೆ ತಿರುಗ್ಸ ಗಟ್ಟಿ ಆಗುತ್ತೆ. ಆಮೇಲೆ ತಿರುಗ್ಸ್ತಾ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಮನೇಲಿ ಇಟ್ನೆಸ್ ತಿಂತಾರೆ, ತಿಕ್ತಿಗಳ ತರ ಆಡ್ತಾರೆ. ಮಾಡಿರ್ತೀವಲ್ಲ ಅದಕ್ಕೆ ಹಾಕಿದಾಗ ಅದು ಫುಲ್ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಮೇಲೆ ಜಾಮೂನ್ ರೆಡಿ. ಗುಲಾಬ್ ಜಾಮೂನ್ ಪ್ರತಿಭೆಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ತಾ ಇದೀವಿ. ಕಣ್ ಮುಚ್ಕೊಂಡ್ ಮಗ, ಎಕ್ಸೈಟ್ ಆಗಿದ್ಯಾ? ಅವನಿಲ್ಲ ರೇಟ್ ಅಷ್ಟೊಂದಿಲ್ಲ, ಸ್ವಲ್ಪ ಪರವಾಗಿಲ್ಲ. ಹೇಳಿ ಅಯ್ಯಯ್ಯಯ್ಯ ಏನೋ ಅವನ ಕಡೆಗೆ ತಿನ್ಬಿಡೋನಾಗಿ ಅವ್ನ್ ಗೊತ್ತಾಯ್ತು ಅನ್ಸುತ್ತೆ, ಫೀಲ್ ಆಯ್ತು ಅವ್ನ್ ಮಾಡ್ಲೆ. ಕಣ್ಮುಚ್ಚ ತೆಗಿಯೋಣ ನಾವು. ತೆಗಿ. ಲೋ ಏನ್ ಡ್ರಾಮಾ ಮಾಡ್ದ ಅಂದ್ರೆ ಅವ್ ಡ್ರಾಮಾ ಮಾಡಿ ಬರಲ್ಲ. ಸರಿ ಬಿಡು ಆಯ್ತು. ಸರಿ ಬಿಡು ಆಯ್ತು ಬಿಡಪ್ಪ, ಆಯ್ತು. ಸರಿ ಬರಲ್ಲ. ಆಳೋ ಬಂದಾಳೋ ಬಿಂಕದ ಸಿಂಗಾರಿ. ಸರಿ ಗಿಫ್ಟ್ ಇಸ್ಕೊಂಡು ಹೋಗು ಬೈಲಿ. ಸ್ವಾತಂತ್ರ್ಯ ಸಿಕ್ಕಿದ್ ಯಾವಾಗ ಅಂತ ಗೊತ್ತಿಲ್ವೇನ್ರು? ಸ್ವಾತಂತ್ರ್ಯ ಸಿಕ್ಕಿದೆ 1947. ಹೌದು. ಕಣೋ, ಸ್ವಾತಂತ್ರ್ಯ ಗೊತ್ತಿಲ್ವ ನಿಮ್ಗೆ? ಕಣ್ಣ ಮುಚ್ಚೆ ಗಾಡೆ ಗೂಡೆ. ಕೈ ಹಿಡಿ. ನೋಡೋಟ ಆದ್ರೆ ಹಂಗಾದ್ರೆ ಮತ್ತೆ ಯಾಕೆ ಎದ್ರಕೊಂಡು ನೋಡೋದೆ? ಅಂದ್ರೆ ಅದೇನೋ ಅನಿಮಲ್ ಅಂದ್ರೆ ಬದುಕಿರೋದೆ ಅಂತ ಅನ್ಕೊಂಡೆ ತಾನೇ ನೀನು? ನಾವ್ ಬದುಕಿರೋದು ಅನ್ಕೊಳ್ಳಿ. ಚುಚ್ಕಿಚ್ತೀರಾ ಅನ್ಬಿಟ್ಟು ನಾ ಸುಮ್ನೆ ನಾವು ಅಲ್ಲಿ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊಂಡು, ಸೊ ನಾನು ಇವಾಗ ಮನೆಗೆ ಬಂದಿದ್ದೀನಿ. ಮತ್ತೆ ನಮ್ಮಮ್ಮ ಫೋನ್ ಮಾಡಿ ಹೇಳ್ತಾ ಇದ್ರು, ಎಲ್ಲಿದ್ಯಾ ಬಾ ಮಾತಾಡ್ಬೇಕು. ಮಾತಾಡಿ ತುಂಬಾ ದಿವಸ ಆಗೋಗ್ಬಿಟ್ಟಿತ್ತು. ಲೈಕ್ ನಾನು ಒಂದ್ 3 ದಿವಸದಿಂದ ಕರೆಕ್ಟಾಗಿ ಬೇಗ ಮನೆಗೆ ಬರುತ್ತೆ ಅಲ್ಲ ಗೈಸ್. ಈಗ ಸ್ವಲ್ಪ ಕೆಲ್ಸಗಳು ಜಾಸ್ತಿ. ಮನೆಗೆ ಬರೋದೇನೆ ಲೈಕ್ 12 ಗಂಟೆ, 12:30, 1 ಗಂಟೆ ಆಗ್ತೈತೆ. ಜಾಸ್ತಿ ಲೇಟ್ ಆಗ್ತೈತೆ. ಹೆಂಗಿತ್ತು ದೇವಸ್ಥಾನ ಹೋಗಿದ್ದಲ್ಲ? ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿತ್ತು. ನಿಮ್ನು ಒಂದ್ಸಲಿ ಕರ್ಕೊಂಡು ಹೋಗ್ತೀನಿ. ನೋಡುವಾಗ ಇವ್ರನ್ನು ಕರ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗೈತೆ ಅಲ್ಲಿ. ನಮಗೂ ಇಷ್ಟ ಆಯ್ತು ಗೈಸ್. ಇವಾಗ ನಾನು ಊಟ ಮಾಡಿಲ್ಲ, ಅಮ್ಮನೂ ಊಟ ಮಾಡಿಲ್ಲ.
ಸೊ ಹೋಗಿ ಊಟ ಮಾಡ್ಕೊಬಿಡೋಣ ಅಂತ ಇದೀವಿ. ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ದಾರೆ. ನಾನ್ ವೆಜ್ ಮುದ್ದೆ ಸಾರು ಮಾಡಿದ್ದಾರೆ. ಸೊ ಬೇಗ ಬೇಗ ಹೋಗಿ ಮುದ್ದೆ ಸಾರು ಊಟ ಮಾಡಿ. ಸೊ ನಂದು ಕೆಲವೊಂದಷ್ಟು ಎಡಿಟ್ಗಳಿದಾವೆ. ಸೊ ಬೇಗ ಬೇಗ ಮಾಡ್ಕೊಡ್ಬೇಕು ಗೈಸ್, 1-2 ಅವರಲ್ಲಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನಾವು ಮಾಡಿರೋ ರೀಲ್ಸ್ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ ಗೈಸ್.